ದರ್ಶನದಲ್ಲಿ ನಮ್ಮ ಜೊತೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಹೊನ್ನಾವರ ಪಟ್ಟಣ ಪಂಚಾಯತಿಯ ಹಾಲಿ ಅಧ್ಯಕ್ಷರು ಹಾಗೂ ವಾರ್ಡ್ ನಂಬರ್ 8ರ ಹಾಲಿ ಸದಸ್ಯರಾದ ಶ್ರೀಮತಿ ಝೈನಬ್ ಬಿ ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinIndia.com @ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಮೇಡಮ್ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ. ನನ್ನ ಹೆಸರು ಜೈನಬಿ ಅಂತ, ನಮ್ಮ ಮನೆಯವರ ಹೆಸರು ಇಸ್ಮಾಯಿಲ್, ತಂದೆಯವರ ಹೆಸರು ಫಕೀರ್ ಸಾಬ್, ತಾಯಿಯವರ ಹೆಸರು ಜಮೀರಾಬಿ. ಮೇಡಮ್ ತಾವು ರಾಜಕೀಯಕ್ಕೆ ಯಾವಾಗ ಪ್ರವೇಶ ಮಾಡಿದ್ರಿ ಮತ್ತೆ ತಮಗೆ ಪ್ರೋತ್ಸಾಹಿಸಿದ ಆದರ್ಶ ಗುರುಗಳು ಯಾರು? ರಾಜಕೀಯಕ್ಕೆ ಪ್ರವೇಶ ಮಾಡೋದು ನಾನು ಈ ಸತಿ ಇದೇ ಬಾರಿ ಚುನಾವಣೆಯಲ್ಲಿ. ನನ್ನ ಗುರುಗಳಾದ ನಮ್ಮ ಮನೆಯವರು ಆನಂದ್ ಹುಸೇನ್ ಖಾದ್ರಿ ಅವರು, ಆಜಾದ್, ಶಿವಾನಂದ ಹೆಗಡೆ ಅವರು. ತುಂಬಾ ಒಳ್ಳೆ ವಿಚಾರ ಮೇಡಮ್ ತಾವು ಈಗ ವಾರ್ಡ್ ನಂಬರ್ 8ರಲ್ಲಿ ತಾವು ಆಯ್ಕೆಯಾಗಿ 3 ವರ್ಷ ಕಾಲ ಅವಧಿ ಆಗ್ತಾ ಬಂದಿದೆ. ಈ 3.5 ವರ್ಷ ಕಾಲ ಅವಧಿಯಲ್ಲಿ ತಮ್ಮ ವಾರ್ಡಿನಲ್ಲಿ ತಾವು ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ ಮೇಡಮ್? ಸರ್, ನಾನು ಚುನಾಯಿತ ಆದ್ಮೇಲೆ ನಮ್ಮ ವಾರ್ಡ್ನಲ್ಲಿ ರಸ್ತೆ ಚರಂಡಿ ಎಲ್ಲ ಇರಲಿಲ್ಲ ಆಗಿತ್ತು. ಆದ್ದರಿಂದ ನಾನು ನಮ್ಮ ಶಾಸಕರಿಂದ ಮತ್ತೆ ನಮ್ಮ ಪಟ್ಟಣ ಪಂಚಾಯತ್ ವತಿಯಿಂದ ಡ್ರೈನೇಜ್, ರಸ್ತೆ, ಗಟಾರ್ ಎಲ್ಲ ಮಾಡಿಸಿದ್ದೇನೆ. ತುಂಬಾ ಒಳ್ಳೆ ವಿಚಾರ ಮೇಡಮ್. ಹಾಗೂ ಈಗ ತಾವು ಒಂದು 9 ತಿಂಗಳಿಂದ ತಾವು ಅಧ್ಯಕ್ಷತೆ ಸ್ಥಾನವನ್ನು ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ದೀರಾ. ಈ ಪೂರ್ತಿ ಪಟ್ಟಣದಲ್ಲಿ ತಾವು ಹೊನ್ನಾವರ ಪಟ್ಟಣದಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ ಮೇಡಮ್? ಈ ಸತಿಗೆ ನಾನು ಅಧ್ಯಕ್ಷರಾದ ನಂತರ ಫಸ್ಟ್ ನಮ್ಮ ಪಟ್ಟಣದಲ್ಲಿ ರಸ್ತೆ, ಗಟಾರ್, ಚರಂಡಿ ಮತ್ತೆ ಒಳಚರಂಡಿ ಅಂತ ಒಂದು ಯೋಜನೆ ಬಂದಿದೆ. ನಮ್ಮ ಆರ್ ವಿ ದೇಶಪಾಂಡೆ ಅವರು ಮತ್ತೆ ನಮ್ಮ ಶಾಸಕರು ಅದೊಂದು ಒದಗಿಸಿ ಕೊಟ್ಟಿದ್ದಾರೆ. ಅದು ನನ್ನ ಅವಧಿಯಲ್ಲಿ ಬಂದಿದೆ. ಒಳ್ಳೆ ವಿಷಯ ಆಗಿದೆ, ತುಂಬಾ ಹೆಮ್ಮೆ ವಿಷಯ ಆಗಿದೆ. ಅದನ್ನು ಪೂರ್ವಹಿಸ್ತೀರಾ ಅಂತ ಒಂದು ಭರವಸೆ ಕೊಡ್ತೀರಾ. ತುಂಬಾ ಒಳ್ಳೆ ವಿಚಾರ ಮೇಡಮ್. ಇನ್ನು ಉಳಿದಿರೋ ಕಾಲಾವಧಿಯಲ್ಲಿ ತಮ್ಮ ಒಂದು ವಾರ್ಡಿನಲ್ಲಿಗಿರ್ಲಿ, ತಮ್ಮ ಒಂದು ಪಟ್ಟಣದಲ್ಲಾಗಿರ್ಲಿ ಏನೇನು ಮಾಡ್ಬೇಕು ಅನ್ಕೊಂಡಿದ್ದೀರಾ ಮೇಡಮ್? ಸರ್, ನಾನು ಈ ಸತಿಗೆ ನನಗೆ ಆದಷ್ಟು ನಮ್ಮ ಶಾಸಕರು ಹೇಳಿದ್ದಾರೆ, ಅನುದಾನ ತಂದು ಕೊಡ್ತಾ ಇದ್ದೆ. ಪಟ್ಟಣದಲ್ಲಿ ಬಹುತೇಕ ಕಡೆ ರಸ್ತೆ ಇರಲಿಲ್ಲ, ಅದನ್ನು ಪೂರ್ತಿ ಮಾಡಬೇಕು, ಡ್ರೈನೇಜ್ ಮಾಡಬೇಕು. ಆನಂತರ ಕುಡಿಯುವ ನೀರಿನ ವ್ಯವಸ್ಥೆ, ಶರಾವತಿ ನೀರಿನ ವ್ಯವಸ್ಥೆ ಮಾಡ್ತಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿ ನಾನು ಹೋಗಿದ್ದೇನೆ ನಮ್ಮ ಶಾಸಕರ ಒಟ್ಟಿಗೆ. ಅವರು ಅತಿಕತರು ಹೇಳಿದಾಗೆ ಅತಿಕರೆಲ್ಲ ಫೈಲ್ ಆಗಿದೆ. ನಮ್ಮ CMದೊಂದು ಮುಂದೆ ಹೋಗ್ಬೇಕಂತ ಹೇಳಿದ್ದಾರೆ. ಅದೊಂದು ಸಿಗ್ನೇಚರ್ ಆದ್ಮೇಲೆ ಇದನ್ನು ತಕ್ಕ ಬರ್ತೇನೆ. ನಮ್ಮ ಶಾಸಕರು ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ತುಂಬಾ ಒಳ್ಳೆ ವಿಚಾರ ಮೇಡಮ್. ತಮ್ಮ ಒಂದು ಕ್ಷೇತ್ರದ ಹಾಲಿ ಶಾಸಕರಿಗೆ ತಾವು ಹೇಳೋದಾದ್ರೆ ಏನು, ಕೇಳೋದಾದ್ರೆ ಏನು? ಭಾಳ ಒಳ್ಳೆ ಇದ್ದಾರೆ ನಮ್ಮ ಶಾಸಕರು. ಒಂದು ಮನೆ ಲೆಕ್ಕನೆ ಮಾಡ್ತಿದ್ದಾರೆ. ನಮ್ಗಂತೂ ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಮ್ಮ ಪರವಾಗಿ ಭಾಳ ಒಳ್ಳೆ ಇದ್ದಾರೆ. ಒಳ್ಳೆನು ಮಾಡ್ತಾರೆ ಅಂತ ಹೇಳಿ ನಮ್ಗೆ ವಿಶ್ವಾಸನೂ ಉಂಟು, ಮಾಡ್ತಾರೆ ಅವರು. ತುಂಬಾ ಒಳ್ಳೆ ವಿಚಾರ ಮೇಡಮ್ ತಾವು ಒಂದು ಮಹಿಳೆಯಾಗಿ ಈಗ ವಾರ್ಡ್ ನಂಬರ್ 8ರಲ್ಲಿ ಕೌನ್ಸಿಲರ್ ಆಗಿದ್ದೀರಾ, ಹಾಗೂ ಒಂದು ಅಧ್ಯಕ್ಷತೆ ಸ್ಥಾನದಲ್ಲಿ ಕುತ್ಕೊಂಡಿದ್ದೀರಾ. ತಮ್ಮ ಒಂದು ಪಟ್ಟಣದ ಮಹಿಳೆಯರಿಗೆ ತಾವು ಕೊಡೋ ಒಂದು ಸಂದೇಶ ಆದ್ರೆ ಏನು ಮೇಡಮ್ ಮಹಿಳೆಯರಿಗೆ? ಸರ್, ನಾನಂತ ಹೇಳಿದೆ, ಮಹಿಳೆಯರು ಯಾವುದೇ ಇದರಲ್ಲೇ ಹಿಂದಿರಬಾರದು, ಎಲ್ಲದರಲ್ಲೂ ಮುಂದೆ ಬಂದು ನನ್ನ ಹಾಗೆ ಅವರು ಎಲ್ಲ ಕೆಲಸ ಕಾರ್ಯ ಮಾಡ್ಬೇಕಂತ ನನ್ನ ಅನಿಸಿಕೆ. ತುಂಬಾ ಒಳ್ಳೆ ವಿಚಾರ ಮೇಡಮ್. ಸ್ವಚ್ಛತೆ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ, ಮತ್ತೆ ತಮ್ಮ ಒಂದು ಪಟ್ಟಣದಲ್ಲಿ ತಾವು ಸ್ವಚ್ಛತೆಯನ್ನು ಯಾವ ರೀತಿ ಕಾಪಾಡ್ತಾ ಇದ್ದೀರಾ? ಸರ್, ಈಗಾಗಲೇ ನಾನು ನಮ್ಮ ಅಧ್ಯಕ್ಷರ ಮೇರೆಗೆ 5 ಲಕ್ಷ ರೂಪಾಯಿ ಅನುದಾನ ಹಾಕಿದ್ದೇನೆ. ಏನಂತ ಹೇಳಿದ್ರೆ ಎಲ್ಲ ಗಟಾರ್ ಎಲ್ಲ ಕ್ಲೀನ್ ಆಗಲಿ, ಮಳೆ ಬರೋ ಸಮಯದಲ್ಲಿ ಅಂತ ಎಲ್ಲ ಕ್ಲೀನ್ ಮಾಡಿಸ್ಬೇಕಂತ ಹೇಳ್ಕೊಂಡು ಎಲ್ಲ ಒಬ್ರಿಗೆ ಟೆಂಡರ್ ಹಸಿಬಲಿ ಅಂತ ಹೇಳಿ ಒಬ್ರಿಗೆ ಟೆಂಡರ್ ಕೊಟ್ಟು ಎಲ್ಲ ಕ್ಲೀನ್ ಮಾಡಿಸ್ತಿದ್ದೇನೆ. ಮೊಳಗಾದ ಮುಂಚೆನೆ ಎಲ್ಲ ಗಟಾರ್ ಎಲ್ಲ ಏನೇನು ಉಂಟು ಎಲ್ಲ ಕ್ಲೀನ್ ಮಾಡಿಸ್ತಿದ್ದೇನೆ. ತುಂಬಾ ಒಳ್ಳೆ ವಿಚಾರ ಮೇಡಮ್. ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಶಿಕ್ಷಣ ಹಾಗೂ ಶಾಲೆಗಳು ಅತಿ ಮುಖ್ಯ ಪಾತ್ರ ವಹಿಸುತ್ತೆ. ಆ ಶಿಕ್ಷಣ ಮತ್ತು ಶಾಲೆಗಳಿಗಾಗಿ ಒಂದು ತಮ್ಮ ಕ್ಷೇತ್ರದಲ್ಲಿ, ತಮ್ಮ ಒಂದು ಪಟ್ಟಣದಲ್ಲಿ ತಾವೊಂದು ಅಧ್ಯಕ್ಷರಾಗಿ ಯಾವ ರೀತಿ ಆದ್ಯತೆ ಕೊಡ್ತಾ ಇದ್ದೀರಾ? ಸರ್, ನಾನು ಶಿಕ್ಷಣಗಾಗ ಹೆಚ್ಚಿದಾಗ ಇದು ಮಾಡ್ತಾ ಇದ್ದೇನೆ, ಆದ್ಯತೆ ಕೊಡ್ತಿದ್ದೇನೆ. ಆದರೂ ನಮ್ಮ ಶಾಸಕರ ಹತ್ತಿಗೆ ಹೋಗ್ಕೊಂಡು ಮತ್ತೊಂದು ಶಾಲೆ ಸಲುವಾಗಿ ಮಾತಾಡ್ತಿದ್ದೇನೆ. ಅವರು ಈ ಸತಿಗೆ ಶಾಲೆ ಕಟ್ಟಡ ಕಟ್ಕೊಡ್ತೇನೆ ಭರವಸೆ ಕೊಟ್ಟಿದ್ದಾರೆ. ಮತ್ತು ರಾಮತೀರ್ಥದಲ್ಲಿ ಅಂಗನವಾಡಿ ಕಟ್ಕೊಡ್ತೇನೆ ಭರವಸೆ ಕೊಟ್ಟಿದ್ದಾರೆ. ಆದಷ್ಟು ಹೆಚ್ಚು ನಾನು ಆದ್ಯತೆ ಕೊಡ್ತಾ ಇದ್ದೇನೆ. ತುಂಬಾ ಒಳ್ಳೆ ವಿಚಾರ ಮೇಡಮ್. ಕೊನೆಯಾಗಿ ತಮ್ಮ ಕೇಳಬೇಕಂದ್ರೆ, ಅಷ್ಟು ಪಕ್ಷಗಳಿವೆ, ತಾವು ಕಾಂಗ್ರೆಸ್ ಪಕ್ಷವನ್ನೇ ಯಾಕೆ ಸೇರ್ಪಡೆ ಆದ್ರಿ ಮೇಡಮ್? ಸರ್, ಕಾಂಗ್ರೆಸ್ ಪಕ್ಷ ಅಂದ್ರೆ ಬಡವರ ಪಕ್ಷ ಸರ್. ಅದಕ್ಕೆ ಜಾತಿ ಭೇದ ಯಾವುದೂ ಇಲ್ಲ. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷ ಅಂದರೆ ನಮ್ಮ ತಾತ ಅವರಿಂದನೂ ನಾವು ಸೇರಿದ್ದೇವೆ. ಅವಾಗಿಂದ ನಮ್ಮ ಅಜ್ಜನ ಕಾಲದಂತೂ ಕಾಂಗ್ರೆಸ್ ಪಕ್ಷ ಅಂತ ಅವರೆಲ್ಲರೂ ಅದೇ ಇದರಲ್ಲಿದ್ದಾರೆ. ಅದು ನಾವು ಮುಂದುವರ್ಸ್ಕೊಂಡು ಹೋಗ್ತೇವೆ. ತುಂಬಾ ಒಳ್ಳೆ ವಿಚಾರ ಹೇಳಿದ್ರಿ ಮೇಡಮ್. ತಮ್ಮ ರಾಜಕೀಯ ವಿಚಾರಗಳನ್ನು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಪರವಾಗಿ ಧನ್ಯವಾದಗಳು.
ತಾವು ಕೇಳಿದ್ರಲ್ಲ ವೀಕ್ಷಕರೇ, ಹೊನ್ನಾವರ ಪಟ್ಟಣ ಪಂಚಾಯತಿಯ ಹಾಲಿ ಅಧ್ಯಕ್ಷರು ಝೈನಬ್ಬೀನ್ ಅವರ ಮಾತುಗಳು. ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗ್ ಆನ್ ಮಾಡಿ www.politiciansinIndia.com. ಜೈ ಹಿಂದ್, ಜೈ ಕರ್ನಾಟಕ.